ವಿಸ್ತಾರ ನ್ಯೂಸ್ ಅರ್ಪಿಸುವ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ ಸೀಸನ್ 2 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ರಘುನಾಥ್. ಜೀವನದಲ್ಲಿ ಆಲ್ರೌಂಡರ್ ಆಗಬೇಕು ಅನ್ನೋದು ಬಹಳ ಕಷ್ಟದ ಕೆಲಸ. ಅದರಲ್ಲಿ ಕೇವಲ ಕೆಲವರು ಮಾತ್ರ ಸಕ್ಸಸ್ ಆಗ್ತಾರೆ. ಅಂತ ಅದ್ಭುತವಾದ ವ್ಯಕ್ತಿಯನ್ನ ನಾವು ನಿಮಗೆ ಇವತ್ತು ಪರಿಚಯಿಸ್ಕೊಳ್ತೀವಿ. ನಮ್ಮ ಜೊತೆ ಇವತ್ತು ಚೇತನ್ ಅಂಗಡಿ ಅವರಿದ್ದಾರೆ, ಬಿಸ್ನೆಸ್ ಮ್ಯಾನ್. ಜೊತೆಗೆ ಇವ್ರದ್ದು ಒಂದು ಈಶಾನ ಫೌಂಡೇಶನ್ ಅಂತ ಕೂಡ ಇದೆ. ಸಾಕಷ್ಟು ಒಂದು ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಸೊ ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಎಸ್ ಸರ್, ನಿಜಕ್ಕೂ ನಾನು ಆಗಲೇ ನಿಮ್ಮನ್ನ ವೆಲ್ಕಮ್ ಮಾಡುವಾಗಲೇ ಹೇಳಿದೆ, ಆಲ್ರೌಂಡರ್ ಜೀವನದಲ್ಲಿ ಆ ರೀತಿ ಆಗೋದು ತುಂಬ ಬಹಳ ಕಷ್ಟ. ಕೇವಲ ಕೆಲವರು ಮಾತ್ರ ಆ ರೀತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಸಾಧ್ಯ ಆಯಿತು ಸರ್ ನಿಮ್ಗೆ ಇದೆಲ್ಲ? ಇದು ಸಾಧ್ಯ ಆಗಬೇಕಂತಂದ್ರೆ ಫ್ಯಾಮಿಲಿ ಅಂದರೆ ಕುಟುಂಬದಲ್ಲಿ ಒಳ್ಳೆ ಸಪೋರ್ಟ್ ಇರಬೇಕಾಗ್ತದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಮಾನ್ಯ ಸುರೇಶ್ ಅಂಗಡಿಯವರು, ದಿವಂಗತ ಸುರೇಶ್ ಅಂಗಡಿಯವರು ನಮ್ಮ ದೊಡ್ಡಪ್ಪನವರು, ಅವರ ಒಂದು ಮಾರ್ಗದರ್ಶನ ಹಾಗೂ ಪ್ರೀತಿ ವಿಶ್ವಾಸ ನಮ್ಮೆಲ್ಲರಿಗೂ ಇದಕ್ಕೆ ಪ್ರೇರಣೆ ಆಗಿರ್ತದೆ. ಆ ಇದರಿಂದ ಇವತ್ತು ನಾವೆಲ್ಲ ಈ ಮಟ್ಟಕ್ಕೆ ಬೆಳೆಯಕ್ಕೆ ದಾರಿಯಾಗಿದೆ. ಹೇಗೆ ನಡೀತಾ ಇದೆ ಕೆಲಸ ಎಲ್ಲ ಈಗ? ಮೇಡಮ್ ತುಂಬ ಚೆನ್ನಾಗಿ ನಡೀತಾ ಇದೆ. ಇವತ್ತು ನಾವು ಬೆಂಗಳೂರಲ್ಲಿ ರಾಜಾಜಿನಗರಲ್ಲಿ ಒಂದು ಆಫೀಸನ್ನು ಇಟ್ಕೊಂಡಿದ್ದೀವಿ, ಬೆಳಗಾವಿಯಲ್ಲಿ ನೆಹರು ನಗರಲ್ಲಿ ಒಂದು ಆಫೀಸನ್ನು ಇಟ್ಕೊಂಡಿದ್ದೀವಿ. ನಾವು ಇದಕ್ಕೆ ನಮ್ಮ ದೊಡ್ಡಪ್ಪನವರಾಗಿರ್ತಕ್ಕಂಥ ಸುರೇಶ್ ಅಂಗಡಿಯವರ ಆಶೀರ್ವಾದದಿಂದ ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿರೋದು. ನೀವು ಹೇಳ್ದಂಗೆ ಬಿಸ್ನೆಸ್ ಮಾಡೋದು ತುಂಬ ಜನ ಮಾಡ್ತಾರೆ, ಅದು ಸಕ್ಸಸ್ ಆಗೋದು ತುಂಬ ಕಷ್ಟ. ಇದ್ರ ಹಿಂದೆ ಸ್ಟ್ರಾಟಜಿ ಏನಂತಂದರೆ, ಇವತ್ತು ನಾವು ಪ್ರತಿ ಕಸ್ಟಮರ್ಸ್ನ ಪರ್ಸ್ನಲಿ ಭೇಟಿ ಆಗೋದು, ಪರ್ಸ್ನಲ್ ರಿಲೇಷನನ್ನು ಬಿಲ್ಡ್ ಮಾಡೋದು. ಬರೀ ದುಡ್ಡು ಗಳಿಸೋದು ಒಂದೇ ಬಿಸ್ನೆಸ್ ಅಲ್ಲಲ್ಲ. ವಿ ಹ್ಯಾವ್ ಟು ಬಿಲ್ಡ್ ದ ರಿಲೇಷನ್, ದೆನ್ ಓನ್ಲಿ ವಿ ಕ್ಯಾನ್ ಅರ್ನ್ ದ ಕಸ್ಟಮರ್, ದೆನ್ ಅಲ್ಟಿಮೇಟ್ಲಿ ವಿ ಕ್ಯಾನ್ ಮೇಕ್ ಬಿಸ್ನೆಸ್, ವಿ ಕ್ಯಾನ್ ಮೇಕ್ ದ ಪ್ರಾಫಿಟ್ಸ್. ಅದೇ ಇವತ್ತು ನಮಗೆ ಸಕ್ಸಸ್ ಆಗಲಿಕ್ಕೆ ಕಾರಣ ಅಂತ ಹೇಳಿ ಬಯಸ್ತೀನಿ. ಓಕೆ, ಸಾಮಾನ್ಯವಾಗಿ ಯಾವ ವಯಸ್ಸಿನಲ್ಲಿ ನಿಮಗೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಆಸೆ ಬಂತು? ನೀವೇನು ಓದಿರೋದು? ನಂದು ಗ್ರ್ಯಾಜುಯೇಷನ್ ಆಗಿರೋದೆಲ್ಲ ಬೆಳಗಾವಿಯಲ್ಲಿ, ನನ್ನ ಸ್ಕೂಲಿಂಗ್ ಆಗಿರೋದೆಲ್ಲ ಭರತೇಶ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೆಳಗಾವಿಯಲ್ಲಿ, ಕಾಲೇಜ್ ಆಗಿರೋದು ನಮ್ಮ ಅಂಗಡಿ ಕಾಲೇಜಲ್ಲಿ ಬೆಳಗಾವಿಯಲ್ಲಿ. ಸೊ ನಾನು MBA ಕಂಪ್ಲೀಟ್ ಮಾಡಿದ್ದೀನಿ ಮಾರ್ಕೆಟಿಂಗಲ್ಲಿ. ಸೊ MBA ಮಾಡೋಕ್ಕಿಂತ ಮುಂಚೆನೇ ಬಿಸ್ನೆಸ್ಸಲ್ಲಿ ಬರಬೇಕು ಅನ್ನುವಂಥದ್ದು ಒಂದು ತಲೆಯಲ್ಲಿ ಬಂದಿತ್ತು. ಅದೇ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ದೊಡ್ಡಪ್ಪರನ್ನ ನೋಡಿದಾಗ ಅವರೇ ನಮಗೆಲ್ಲ ಆದರ್ಶರು. ಸೊ ಅವ್ರು ನೋಡಿದಾಗಲೇ ನನಗೆ ಅನಿಸಿದ್ದು ಬಿಸ್ನೆಸ್ ಮನ್ ಆಗಬೇಕಂತೇಳಿ. ರಾಜಕೀಯವಾಗಿ ಅವರು ಬೆಳೀತಿರ್ಬೇಕಾದ್ರೆ ಅವರೇ ನಮಗೆಲ್ಲ ಪ್ರೇರಣೆಯಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೋಬೇಕಂತ ಅವರೇ ನಮಗೆ ಕಲಿಸ್ಕೊಟ್ಟಿದ್ದು. ಸೊ ಹೀ ಈಸ್ ದಿ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ಓಕೆ, ಏನು ಹೇಳ್ತಾ ಇದ್ರು ಸುರೇಶ್ ಅಂಗಡಿ ಅವರು ಇದ್ದಾಗ? ಅವರಿದ್ದಾಗ ನಮಗೆಲ್ಲ ಅವ್ರು ಹೇಳಿದ್ದು ಒಂದೇ, ನಮ್ಮ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ವಿ ಹ್ಯಾವ್ ಟು ಗಿವ್ ಪ್ರಯಾರಿಟಿ ಫಾರ್ ದ ಟೈಮಿಂಗ್ಸ್. ಸೊ ಟೈಮ್ ಕಮಿಟ್ಮೆಂಟ್ ಏನಿದೆ ಅಥವಾ ಪಂಕ್ಚುಯಾಲಿಟಿ ಏನಿದೆ ಅದನ್ನು ನಾವು ಮೇಂಟೈನ್ ಮಾಡಿದರೆ ವಿ ವಿಲ್ ಸಕ್ಸೀಡ್ ಇನ್ ಅವರ್ ಲೈಫ್. ಸೊ ಇದು ಯಾವತ್ತೂ ಅವ್ರದ್ದೊಂದು ಟ್ರೇಡ್ ಮಾರ್ಕ್ ಅಂತಾನೆ ನಾನು ಹೇಳ್ಬೋದು. ಸೊ ಅದನ್ನು ನಾವು ಫಾಲೋ ಮಾಡ್ತಾ ಬಂದಿದ್ದೀವಿ. ಸೊ ನಮ್ಮ ಕೆಲಸ ನಾವು ಮಾಡಿಕೊಂಡು ಸಮಾಜ ಸೇವೆಯಲ್ಲಿ ಎಷ್ಟು ತೊಡಗಿಸ್ಕೋಬೇಕು ಅಷ್ಟು ತೊಡಗಿಸ್ಕೊಂಡು ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ. ಓಕೆ, ಇನ್ನು ನಿಮ್ಮ ಒಂದು ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಹೇಗೆ ಸ್ಟಾರ್ಟಪ್ ಆಯಿತು? ಯಾವಾಗ ಇದನ್ನು ಸ್ಟಾರ್ಟ್ ಮಾಡಿದ್ರಿ? ನಾನು ಎಜುಕೇಷನ್ ಆಗಿದ್ದು 2010 ನಾನು ಕಂಪ್ಲೀಟ್ ಮಾಡಿದ್ದು. ಸೊ 2011 ನಾನು ಈ ಕಂಪನಿಯನ್ನು ಕಟ್ಟಿದೆ. ಸೊ ಸ್ಟಾರ್ಟ್ ಮಾಡಿದಾಗ ಸರ್ ಆಶೀರ್ವಾದದಿಂದ ನಾನು ಬೆಂಗಳೂರಲ್ಲಿ ಫಸ್ಟ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ಇನಿಷಿಯಲ್ ಸ್ಟೆಪ್ಸಲ್ಲಿ ನಾವು ಸಿಮೆಂಟ್ ಲೈನಲ್ಲಿ ಬಂದ್ವಿ. ಸೊ ಸರ್ ಅವ್ರ ಕರಿಯರ್ ಸ್ಟಾರ್ಟ್ ಮಾಡಬೇಕಾದ್ರೆ ಸಿಮೆಂಟ್ ಲೈನಲ್ಲೇ ಇದ್ದಿದ್ದು. ಸೊ ಅದನ್ನೇ ನಾವೆಲ್ಲ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಬಂದ್ವಿ. ಸೊ ಬೆಂಗಳೂರಲ್ಲಿ ನಮಗೆ ತುಂಬ ಜನ ಕ್ಲೈಂಟ್ಸ್ ಇದ್ದಾರೆ. ಲೈಕ್ ಐ ಕ್ಯಾನ್ ಸೇ ಬಿಲ್ಡರ್ಸ್ ಇದ್ದಾರೆ, ರೆಡಿಮಿಕ್ಸ್ ಕಾಂಕ್ರೀಟ್ಸ್ ಓನರ್ಸ್ ಇದ್ದಾರೆ, ಹಾಲೋ ಬ್ರಿಕ್ಸ್ ಇಂಡಸ್ಟ್ರಿದವ್ರು ಇದ್ದಾರೆ, ಕಾಂಟ್ರಾಕ್ಟರ್ಸ್ ಇದ್ದಾರೆ. ಈ ಥರ ಅನೇಕ ಜನರನ್ನ ನಾವು ಸಂಪರ್ಕ ಮಾಡಿದಾಗ ನಮಗೆ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ನಮಗೆ ದಾರಿ ಆಯಿತು. ನಮಗೆಲ್ಲ ಗೊತ್ತಿದ್ದಂಗೆ ಬಹುಶಃ ಕೋವಿಡಲ್ಲಿ ಅನೇಕ ಜನ ಬಿಸ್ನೆಸ್ಸನ್ನು ಕಳ್ಕೊಂಡಿದ್ದಾರೆ, ಹಾಳಾಗಿದ್ದಾರೆ. ಸೊ ಎಷ್ಟೋ ಜನ ಬಿಟ್ಟು ವಾಪಸ್ಸು ಜಾಬನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು. ಸೊ ಇದನ್ನೆಲ್ಲ ನಾವು ಅನಲೈಸ್ ಮಾಡೋದಾದರೆ, ನಾವು ಬಿಸ್ನೆಸ್ ಸ್ಟ್ಯಾಂಡ್ ಮಾಡಬೇಕಂತಂದರೆ ವಿ ಶುಡ್ ಹ್ಯಾವ್ ವೆರಿ ಗುಡ್ ರಿಲೇಷನ್ ವಿತ್ ದಿ ಕಸ್ಟಮರ್ಸ್. ಸೊ ಆ ಬೇಸೇ ಇವತ್ತು ನಮಗೆ ಸ್ಟ್ರಾಂಗ್ ಆಗಿರೋದು. ಸೊ ಸಿಮೆಂಟ್ ಜೊತೆಗೆ ನಂದೊಂದು ಗೋಲ್ ಇತ್ತು, ಇನ್ನು ಮಲ್ಟಿಪಲ್ ಪ್ರಾಡಕ್ಟ್ಸಲ್ಲಿ ಬರಬೇಕು, ಫುಡ್ ಇಂಡಸ್ಟ್ರಿಯಲ್ಲಿ ಬರಬೇಕು, ಫುಡ್ ಗ್ರೈನ್ಸ್ ಪ್ರಾಡಕ್ಟ್ಸಲ್ಲಿ ಬರಬೇಕು ಅಂತ ಈ ಥರ ಒಂದು ತುಂಬ ಕನಸಿದೆ. ಸೊ ಈ ಕನಸು ಕೂಡ ನಮ್ಮ ಸರ್ ಸುರೇಶ್ ಅಂಗಡಿ ಸರ್ದು ಆಗಿತ್ತು. ಸೊ ಅದನ್ನು ನಾವೆಲ್ಲ ಮುಂದುವರಿಸ್ಕೊಂಡು ಹೋಗಿ ಇವತ್ತು ಬೆಳಗಾಮಲ್ಲಿ ನಮ್ಮದು UPVC ಪ್ರೊಡಕ್ಷನ್ ಲೈನದೊಂದು ಇಂಡಸ್ಟ್ರಿ ಇದೆ. ಅದ್ರ ಜೊತೆಗೇನೆ ರೀಸೆಂಟ್ಲಿ ಬೆಳಗಾಮಲ್ಲಿ ಒಂದು ಝೋಕಾ ಕೆಫೆ ಆ್ಯಂಡ್ ಡೈನರ್ ಅಂತ ಒಂದು ರೆಸ್ಟೋರೆಂಟ್ನು ಕೂಡ ನಾವು ಮಾಡಿದ್ದೀವಿ. ಸೊ ವಿ ಆರ್ ಹ್ಯಾಪಿ ದಟ್ ವಿ ಹ್ಯಾವ್ ಕಮ್ ಇನ್ ಆಲ್ ದ ಸೆಗ್ಮೆಂಟ್ಸ್. ಗೋಯಿಂಗ್ ಫಾರ್ವರ್ಡ್ ಇನ್ನೂ ಕೆಲವು ನಾರ್ತ್ ಕರ್ನಾಟಕದಲ್ಲಿ ಕೆಲವು ಇಂಡಸ್ಟ್ರಿಯನ್ನು ಮಾಡುವಂಥ ಉದ್ದೇಶ ಒಂದಿದೆ. ಸೊ ಆ ಉದ್ದೇಶನ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದೆಲ್ಲನೂ ಸಕ್ಸಸ್ ಆಗಬೇಕಂತಂದರೆ ನಮ್ಮ ಕಸ್ಟಮರ್ ಬೇಸು ನಾವು ಮೇಂಟೈನ್ ಮಾಡ್ತಿರ್ತಕ್ಕಂಥ ರಿಲೇಷನ್. ಎಸ್, ನೀವು ಪ್ಯಾಂಡಮಿಕ್ ಸಿಚುವೇಶನ್ನ ಮೆನ್ಷನ್ ಮಾಡೋದ್ರಿಂದ ನಾನು ಈ ವಿಚಾರವನ್ನು ಹೇಳ್ತೀನಿ. ಸಾಮಾನ್ಯವಾಗಿ ಈ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಯಾರು ಕೂಡ ಹೊರಗಡೆ ಹೋಗೋದಕ್ಕೆ ಇಷ್ಟಪಡಲಿಲ್ಲ ಅಥವಾ ಭಯನೂ ಕೂಡ ಆಗ್ತಾ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ
ಆ ಪ್ಯಾಂಡಮಿಕ್ ಸಿಚುವೇಶನ್ಲೇ ನಾವು ಸುರೇಶ್ ಅವರು ಅಂಗಡಿಯವ್ರನ್ನ ಕಳ್ಕೋಬೇಕಾಗಿತ್ತು ಆ ಪರಿಸ್ಥಿತಿಯಲ್ಲಿ. ಆ ಸಿಚುವೇಶನ್ ಹೇಗಿತ್ತು? ಪ್ಯಾಂಡಮಿಕ್ ಸಿಚುವೇಶನ್ ಜೊತೆಗೆ ನಿಮಗೆ ಸ್ಫೂರ್ತಿಯಾಗಿದ್ದವರು ಅವರು, ಆ ಎರಡೂ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ ಅಂತ ಆ ಸಂದರ್ಭದಲ್ಲಿ? ನಿಜವಾಗ್ಲೂ ಮೊದಲನೇ ಕೋವಿಡ್ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ನಾವು ಬರೀ ಟಿವಿಯಲ್ಲಿ ನೋಡ್ತಾ ಇದ್ವಿ, ಚಾನಲ್ಗಳಲ್ಲಿ ನೋಡ್ತಾ ಇದ್ವಿ. ಯಾಕಂತಂದ್ರೆ ಕೋವಿಡ್ ಇಷ್ಟೊಂದು ಹರಡ್ತಾ ಇದೆ, ಒಂದು ಸರಿ ಕೋವಿಡ್ ಬಂದರೆ ಒಬ್ಬ ಮನುಷ್ಯನ ಪ್ರಾಣನೇ ತಗೊಳುತ್ತೆ ಅನ್ನುವಂಥ ಭಯ ಯಾರಿಗೂ ಫಸ್ಟ್ ಕೋವಿಡಲ್ಲಿ ಇರಲಿಲ್ಲ. ಬಹುಶಃ ನಾವು ಟಿವಿಯಲ್ಲಿ ನೋಡಿ ನಾವು ಗೇಲಿ ಮಾಡುವಂಥ ಒಂದು ಸಂದರ್ಭ ಬಂದಿತ್ತು. ಆದರೆ ಎರಡನೇ ಸಾರಿ ಕೋವಿಡ್ ಬಂದಾಗ ಸರ್ಗೆ ನಾವು ಪ್ರತಿ ಸಾರಿ ಹೇಳ್ತಾ ಇದ್ದೀವಿ, ಹೊರಗಡೆ ಹೋಗಬೇಡಿ, ಕೋವಿಡ್ ಇದೆ. ಅವರು ಎಲ್ಲ ನಮಗೆ ಭಾಳ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ರು. ಬಹುಶಃ ನಾವೆಲ್ಲ ನೋಡ್ತಾ ಇದ್ವಿ, ಲಾಕ್ಡೌನ್ ಜಾರಿ ಆಗಿತ್ತು, ಎಲ್ಲಿ ಸಿಕ್ಕಲ್ಲೆಲ್ಲ ಪೊಲೀಸರೆಲ್ಲ ಜನರಿಗೆ ಹೊಡಿತಾ ಇದ್ರು. ಅಂಥ ಸಂದರ್ಭದಲ್ಲೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸರ್ ಒಂದೇ ಒಂದು ಹೇಳಿದ್ದು, ನಮ್ಮ ಜನಕ್ಕೆ ಏನೂ ತೊಂದರೆ ಆಗಬಾರ್ದು. ಯಾಕಂತಂದರೆ ಸಿಟಿಗಳಲ್ಲಿ ಜನ ಕೆಲಸ ಮಾಡೋಕೆ ಹೋಗ್ತಾರೆ, ಬಿಸ್ನೆಸ್ ಮಾಡೋಕೆ ಹೋಗ್ತಾರೆ. ಹಳ್ಳಿಗಳಲ್ಲಿ ಜನ ವ್ಯವಸಾಯ ಮಾಡೋಕೆ ಹೋಗ್ತಾರೆ. ಅಲ್ಲೂ ಕೂಡ ವ್ಯವಸಾಯ ಮಾಡ್ತಿರ್ತಕ್ಕಂಥ ರೈತರಿಗೂ ಕೂಡ ಇವತ್ತು ಪೊಲೀಸರು ಬಿಡಲಿಲ್ಲ ಆ ಸಂದರ್ಭದಲ್ಲಿ. ಹಂಗಂತಂದ್ರೆ ವ್ಯವಸಾಯನೂ ಮಾಡಕ್ಕೆ ಬಿಡಲಿಲ್ಲ ಅಂತಂದರೆ ಜನರಿಗೆ ತಿನ್ನಕ್ಕೆ ಗತಿ ಏನಿದೆ ಇವತ್ತು? ಅಕ್ಕಿ ಇರ್ಬೋದು, ರೇಷನ್ ಇರ್ಬೋದು, ಕಾಯಿ ಪಲ್ಯ, ವೆಜಿಟೇಬಲ್ಸ್ ಇರ್ಬೋದು, ಏನೂ ಸಿಗ್ತಾನೆ ಇಲ್ಲ. ಅಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಲೀಡರ್ಸ್ ಇರ್ಬೋದು ನಮ್ಮ ಪಕ್ಷದವರು, ಅವರೆಲ್ಲರೂ ಇವತ್ತು ಮನೆಗೆ ತೆರಳಿ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅವತ್ತು ಫ್ರೀ ರೇಷನನ್ನು ಹಚ್ಚುವಂಥ ಕೆಲಸವನ್ನು ಮಾಡಿದರು. ಸೊ ಇದೇ ಥರ ನಮಗೆಲ್ಲರಿಗೂ ಅದೇ ಸ್ಫೂರ್ತಿಯಾಗಿದ್ದು, ಅದೇ ಸಂದರ್ಭದಲ್ಲಿ ನಾವೆಲ್ಲ ಕೆಲಸವನ್ನು ಮಾಡಿದ್ದು. ಆ ಬ್ಯಾಕಪ್ ಇಟ್ಕೊಂಡೇ ಮುಂದೆ ಬಂದರೂ ನಾವು ಹೆದರಬಾರ್ದು ಅಂತ ಹೇಳಿ ಆ ಛಲವನ್ನು ಇಟ್ಕೊಂಡು ಬಹುಶಃ 3 ವರ್ಷ ಲಾಕ್ಡೌನ್ ಆಗಿದೆ. 3 ವರ್ಷದ ಸಂದರ್ಭದಲ್ಲಿ ಆಲ್ಮೋಸ್ಟ್ ಇಟ್ ವಾಸ್ 6 months ಲಾಕ್ಡೌನ್ ಆಗಿದೆ. ಸೊ ಬಹುಶಃ ಅದನ್ನ ಬ್ಯಾಕಪ್ ಇಟ್ಕೊಂಡು ನಾವೆಲ್ಲ ಪ್ಲಾನ್ ಮಾಡ್ಕೊಂಡೇ ಕೆಲಸ ಮಾಡಿ ಅದಕ್ಕೆ ನಾವು ಸಕ್ಸಸ್ ಆಗಿದ್ದೀವಿ. ಖಂಡಿತ ಸರ್. ಅಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಒಳ್ಳೆ ದಿನಗಳು ಇರುತ್ತೆ, ಕೆಟ್ಟ ದಿನಗಳು ಇರುತ್ತೆ. ಡೆಫಿನೆಟ್ಲಿ ಇರುತ್ತೆ. ಇಟ್ ಶುಡ್ ಬಿ ದೇರ್. ಅವಾಗ ಮಾತ್ರ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಸಾಮಾನ್ಯವಾಗಿ ಎಷ್ಟು ಜನ ಆ ಸಂದರ್ಭದಲ್ಲಿ ಊಟನೂ ಕೂಡ ಇರಲಿಲ್ಲ. ಆ ಟೈಮಲ್ಲಿ ನೀವು ಹೇಗೆ ಎಂಪ್ಲಾಯೀಸ್ನ ಮೇಂಟೈನ್ ಮಾಡಿದ್ರಿ? ಏನು ನಮ್ಮ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಎಂಪ್ಲಾಯೀಸ್ನ ನಾವು ಒಬ್ಬರನ್ನೂ ಕೂಡ ಹೊರಗಡೆ ಹೋಗಕ್ಕೆ ಬಿಟ್ಟಿಲ್ಲ. ಅವ್ರಿಗೆ ಏನೇ ಅನುಕೂಲ ಬೆಳಕಿದ್ರು, ಅಂದರೆ ಊಟದ ವ್ಯವಸ್ಥೆ ಇರ್ಬೋದು, ಬಟ್ಟೆ ಬರೆ ಇರ್ಬೋದು, ಅವ್ರ ಸ್ಯಾಲ್ರೀಸು ಕೂಡ ನಾವು ಒಬ್ಬರದ್ದು ಇವತ್ತು ಕಟ್ ಮಾಡಿಲ್ಲ. ಅದಷ್ಟೇ ಅಲ್ಲದೆ ನಮ್ಮ ಬಿಲ್ಡಿಂಗಲ್ಲಿ ಇರ್ತಕ್ಕಂಥ ಬಾಡಿಗೆದಾರರು ಯಾರು ನಮ್ಮ ಬಿಲ್ಡಿಂಗಲ್ಲಿ ರೆಂಟ್ ಇದ್ದಾರೆ ಅವ್ರಿಗೂ ಕೂಡ ನಾವು ಒಂದು 2-3 ತಿಂಗಳ ಬಾಡಿಗೆಯನ್ನು ಕೂಡ ತೊಗೊಂಡಿಲ್ಲ. ಯಾಕಂದರೆ ಫೈನಾನ್ಷಿಯಲ್ ಕ್ರೈಸಿಸ್ ತುಂಬ ಇತ್ತು ಆ ಟೈಮಲ್ಲಿ. ಬಿಸ್ನೆಸ್ ಮೂವ್ಮೆಂಟ್ ಇಲ್ಲ ಅಂತಂದರೆ ಫೈನಾನ್ಷಿಯಲ್ ಕ್ರಂಚ್ ಎಲ್ರಿಗೂ ಬರುತ್ತೆ, ನಮಗೂ ಕೂಡ ಬಂದಿತ್ತು. ಆದರೆ ಸಸ್ಟೈನ್ ಆಗೋದೇನಿದೆಯಲ್ಲ ಅದನ್ನೇ ನಾವು ಮೇಂಟೈನ್ ಮಾಡಿದ್ದೀವಿ. ನಾವೆಲ್ಲೂ ದುಡ್ಡು ₹1 ಸ್ಟಾಫದ ಸ್ಯಾಲ್ರಿ ಕೂಡ ನಾವು ಹೋಲ್ಡ್ ಮಾಡಿಲ್ಲ, ರೆಂಟ್ಗಳು ಕೂಡ ನಾವು ತೊಗೊಂಡಿಲ್ಲ. ಸೊ ಎಲ್ರಿಗೂ ಒಬ್ರಿಗೊಬ್ರು ಹೆಲ್ಪ್ ಮಾಡೋದ್ರ ಆ ಉದ್ದೇಶದಿಂದನೇ ಮೇ ಬಿ ಟುಡೇ ಅದೇ ರಿಲೇಷನ್ ನಮಗೆಲ್ಲ ಕಡೆ ಹೋಲ್ಡ್ ಆಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಓಕೆ ಓಕೆ. ಈಗ ಎಷ್ಟು ಜನ ಎಂಪ್ಲಾಯೀಸ್ ನಮ್ಮ ಇಂಡಸ್ಟ್ರಿಯಲ್ಲಿ? ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿ ಸೇರಿದ್ರೆ ವಿ ಹ್ಯಾವ್ ಅರೌಂಡ್ 40 ಎಂಪ್ಲಾಯೀಸ್. ಫೌಂಡೇಶನ್ ಅನ್ನು ಬಿಟ್ಟು ನಾವು ಒಂದು 40 ಜನ ಎಂಪ್ಲಾಯೀಸ್ ಇದ್ದಾರೆ. ಫೌಂಡೇಶನ್ ಸೇರಿಸಿದ್ರೆ ಒಂದು 50 ಜನ ಎಂಪ್ಲಾಯೀಸ್ ಆಗ್ತಾರೆ. ಓಕೆ. ಇನ್ನು ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇದೆ? ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ? ಏನು? ನಮ್ಮ ಮನೆಯಲ್ಲಿ ಇತ್ತೀಚೆಗೆ ನಮ್ಮ ತಾಯಿಯವ್ರನ್ನ ನಾನು ಕಳ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಅಮ್ಮನವರಾಗಿರ್ತಕ್ಕಂಥ ಸೋಮವ್ವ ಅಂಗಡಿಯವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಯಾಕಂತಂದರೆ ನಮ್ಮ ಕುಟುಂಬ ಬಹಳ ದೊಡ್ಡ ಕುಟುಂಬ. ನಮ್ಮ ದೊಡ್ಡಪ್ಪನವರಾಗಿರ್ತಕ್ಕಂಥ ಸುರೇಶ್ ಅಂಗಡಿಯವರು, ಅವ್ರ ಅಂತಂಬರು 5 ಜನ ಇದ್ದಾರೆ. ಸೊ 5 ಜನರಿಗೆ 2-3 ಜನ ಮಕ್ಕಳು ಅಂದರು. ನಮ್ದು 15ರಿಂದ 16 ಜನ ನಾವು ಬರೀ ಬ್ರದರ್ಸೇ ಇದ್ದೀವಿ, ಬ್ರದರ್ಸ್ ಸಿಸ್ಟರ್ಸ್ ಇದ್ದೀವಿ. ಸೊ ನಮ್ಮದು ಬೆಳಗಾವಿ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಕುಟುಂಬ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಮದುವೆ ಆದಮೇಲೆ ಎಲ್ಲರೂ ತಮ್ಮ ಲೈಫಿಗೆ ತಮ್ಮ ಸೊಸೈಟಿಗೆ ಅರ್ಪಿಸ್ಕೊಳ್ತಾರೆ. ಅದು ಆಬ್ವಿಯಸ್ಲಿ ಇಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ. ಸೊ ನನಗೆ ಫ್ಯಾಮಿಲಿ ಸಪೋರ್ಟ್ ಭಾಳ ಅಂದರೆ ಬಹಳ ಚೆನ್ನಾಗಿದೆ. ಬಿಸ್ನೆಸ್ಸಲ್ಲೂ ಇರ್ಬೋದು ಅಥವಾ ಸಮಾಜ ಸೇವೆಯಲ್ಲೂ ಇರ್ಬೋದು, ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸಕ್ಕೂ ನನಗೆ ಭಾಳ ಸ್ಫೂರ್ತಿಯನ್ನು ತುಂಬ್ತಾರೆ, ಕೆಲಸ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಎಲ್ಲದಕ್ಕೂ ನಾವು ಮಾರ್ಗದರ್ಶನ ಯಾರು ಅಂತ ಹೇಳಿದ್ರೆ ಫಸ್ಟು ನಮ್ಮ ದಿವಂಗತ ಸುರೇಶ್ ಅಂಗಡಿಯವರು ಹಾಗೂ ನಮ್ಮ ಅಮ್ಮನವರಾಗಿರ್ತಕ್ಕಂಥ ಸೋಮವ್ವ ಅಂಗಡಿಯವರು. ಇನ್ನು ಈಶಾನ ಫೌಂಡೇಶನ್ ಬಗ್ಗೆ ಹೇಳೋದಾದ್ರೆ ಯಾರು ಈಶಾನ? ಈಶಾನ ಅಂತಂದರೆ ನನ್ನ ಮಗಳು. ಸೊ 3 ವರ್ಷದ ಮಗಳಿದ್ದಾಳೆ ನನಗೆ. ಸೊ ಸರ್ ನಿಧನ ಆದ ತಕ್ಷಣ ನಾವು ಸರ್ ಹೆಸರಲ್ಲೇ ಇವತ್ತು ನಾವು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀವಿ. ಸೊ ಈ ಸಮಾಜ ಸೇವೆಯಲ್ಲಿ ನಾವು ಯಾವುದೂ ಕುಂದು ಕೊರತೆ ಇಲ್ಲದೆ ಜನರಿಗೆ ತಲುಪಬೇಕು, ಜನರ ಕಷ್ಟಕ್ಕೆ ನಾವು ಸ್ಪಂದಿಸಬೇಕು, ಅವ್ರ ಜೊತೆಗೆ ನಾವು ನಿಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಕಳೆದ 2 ವರ್ಷದ ಹಿಂದೆ ಈಶಾನ ಅನ್ನೋ ಹೆಸರಲ್ಲಿ ಈಶಾನ ಫೌಂಡೇಶನನ್ನು ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಾನು ಎಲ್ರಿಗೂ ನನ್ನ ಕೈಲಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತಾ ಇದ್ದೀನಿ. ಅಂದರೆ ಗೌರ್ಮೆಂಟ್ ಸ್ಕೂಲಿಗೆ ಇವತ್ತು ಬುಕ್ಕು, ಪೆನ್ನು, ಬ್ಯಾಗ್ಸನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದಿರ್ಬೋದು, ರೂರಲ್ ಏರಿಯಾಗಳಲ್ಲಿ ಜನರಿಗೆ
ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಕೂಡ ಕೆಲವು ಸರಿ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರಲ್ಲ, ಅಥವಾ ಹಾಸ್ಪಿಟ್ಲಿಗೆ ಹೋಗಿ ಬಂದ ಮೇಲೆ ಮಾಡಬೇಕಾಗಿರ್ತಕ್ಕಂಥ ಸರ್ಜರಿಗಳಿರ್ಬೋದು, ಆಪರೇಷನ್ಸ್ ಇರ್ಬೋದು, ದುಡ್ಡು ಕಟ್ಟೋಕ್ಕೆ ಅನುಕೂಲ ಇರಲ್ಲ. ಅಂಥ ಜನರಿಗೆ ನಾವು ಅನುಕೂಲ ಆಗಲಿ ಅಂತೇಳಿ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಅವ್ರು ಹೆಲ್ಪ್ ಆಗಲಿಕ್ಕೆ ಇದನ್ನ ಹೆಲ್ತ್ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ, ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದೀವಿ, ಐ ಡೊನೇಷನ್ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದೀವಿ. ಈ ಥರ ಅನೇಕ ಯೋಜನೆಗಳನ್ನ ಇಟ್ಕೊಂಡು ಕೆಲಸಕೊಂಡು ಮಾಡ್ತಾ ಇದ್ದೀವಿ. ಈಗ ಸಾಕಷ್ಟು ಜನರಿಗೆ ಒಂದು ಕನಸಿರುತ್ತೆ, ನಾನು ಕೂಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ನಾನು ಕೂಡ ಪೊಲಿಟಿಷಿಯನ್ ಆಗಬೇಕು, ಈ ರೀತಿಯಾದಂಥ ಕನಸು ಕಂಡಿರ್ತಾರೆ. ಸೊ ನೀವು ಎಲ್ಲ ಬಿಸ್ನೆಸ್ ಮ್ಯಾನ್ಗೆ ಏನು ಹೇಳಕ್ ಬಯಸ್ತೀರಾ, ಏನು ಟಿಪ್ ಕೊಡಕ್ ಬಯಸ್ತೀರಾ ನೀವು? ನಂದು ಒಂದು ಸಂದೇಶ ನಾನು ಬಿಸ್ನೆಸ್ ಜನರಿಗೆ ಕೊಡ್ಬೇಕಂತಂದ್ರೆ ನಮ್ದು ಕಮಿಟ್ಮೆಂಟ್ ಇರಬೇಕು. ಫಸ್ಟ್ ವಿ ಶುಡ್ ಹ್ಯಾವ್ ಕಮಿಟ್ಮೆಂಟ್ ಆ್ಯಂಡ್ ಪಂಕ್ಚುಯಾಲಿಟಿ. ಇದು ಎರಡಿತ್ತು ಅಂತಂದರೆ ನಾನು ಮಾಡ್ತಿರ್ತಕ್ಕಂಥ ಕೆಲಸ ಅದು ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಟ್ರೇಡಿಂಗ್ ಇರ್ಬೋದು, ಪ್ರೊಡಕ್ಷನ್ ಲೈನ್ ಇರ್ಬೋದು, ಅಥವಾ ಮತ್ತೊಂದು ಇರ್ಬೋದು, ಇದು ಎರಡು ಪಂಕ್ಚುಯಾಲಿಟಿ ಆ್ಯಂಡ್ ಕಮಿಟ್ಮೆಂಟ್ ಇತ್ತು ಅಂತಂದರೆ ಡೆಫಿನೆಟ್ಲಿ ನಾವು ಸಕ್ಸಸ್ ಆಗ್ತೀವಿ. ಸೆಕೆಂಡ್ ರೂಲ್ ಏನು ಅಂತಂದರೆ ನಮ್ಮನ್ನು ನಂಬ್ಕೊಂಡು ಬಂದಿರತಕ್ಕಂಥ ಸ್ಟಾಫು ಅಥವಾ ಟೀಮ್ ಮೆಂಬರ್ಸ್ ಏನಿರ್ತಾರೆ ಅವ್ರನ್ನ ನಾವು ಕಾಳಜಿ ಮಾಡಬೇಕಾಗ್ತದೆ. ಅವ್ರನ್ನ ನಾವು ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡಿದ್ದಾದರೆ ಡೆಫಿನೆಟ್ಲಿ ಆರ್ಗನೈಸೇಷನ್ ಗ್ರೋ ಆಗೇ ಆಗುತ್ತೆ. ಸೊ ಈ 2 ಟಿಪ್ಸ್ ವಿ ಹ್ಯಾವ್ ಟು ಮೇಂಟೈನ್ ಇನ್ ದಿ ಬಿಸ್ನೆಸ್. ಓಕೆ, ನಿಮ್ಮ ಒಂದು ಫ್ಯೂಚರ್ ಗೋಲ್ಸ್ ಏನಿದೆ? ಆ್ಯಸ್ ಆಫ್ ನಾವು ಇಲ್ಲಿವರೆಗೂ ಬಿಸ್ನೆಸ್ನಲ್ಲಿ ಒಂದು ಲೆವೆಲ್ಗೆ ಅಚೀವ್ಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ. ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಆ್ಯನ್ ಎಂಡ್. ಇನ್ನು ಮುಂದೆ ಹೊಸ ಯೋಜನೆಗಳು, ಕೆಲಸಗಳನ್ನ ಮಾಡಬೇಕು, ಒಂದು ಇಂಡಸ್ಟ್ರಿ ಸೆಟಪ್ ಮಾಡಬೇಕು ಅನ್ನೋವಂಥ ಒಂದು ಕನಸಿದೆ. ಜೊತೆಗೇನೆ ಸಮಾಜ ಸೇವೆಯಲ್ಲಿ ಇನ್ನೂ ಹೆಚ್ಚಿಗೆ ತೊಡಗಿಸ್ಕೊಂಡು ಜನರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನ ಮಾಡಬೇಕು, ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬಾಳಬೇಕನ್ನುವಂಥ ಒಂದು ಇಚ್ಛೆ ನನ್ನಲ್ಲಿದೆ. ಆ ಪ್ರಕಾರ ಕೆಲಸ ಮಾಡ್ತೀನಿ. ಓಕೆ, ನಾವು ಸಾಮಾನ್ಯವಾಗಿ ನಾನು ಸಾಕಷ್ಟು ಕಡೆ ಕೇಳಿದ್ದೀನಿ ಕೂಡ, ಒಬ್ಬ ಬಿಸ್ನೆಸ್ ಮ್ಯಾನ್ ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್ನ ಸೃಷ್ಟಿ ಮಾಡ್ತಾರೆ. ಹೌದು. ಸೊ ಅದ್ರ ಬಗ್ಗೆ ನಿಮ್ಮ ಐಡಿಯಾ ಏನು, ಅಥವಾ ನಿಮ್ಮ ಥಾಟ್ ಏನು ಅದ್ರ ಬಗ್ಗೆ? ಡೆಫಿನೆಟ್ಲಿ ದಿಸ್ ಇಸ್ ವೆರಿ ಟ್ರೂ. ಯಾಕಂದರೆ ಯಾರು ಒಬ್ರು ಗ್ರೋ ಆಗಬೇಕಂತಂದರೆ ಸ್ವಂತ ಕಾಲಿಂದ ಹೇಳೋಕ್ಕಾಗಲ್ಲ ಯಾರಿಗೂ. ಇನ್ನೊಬ್ರು ಹಿಂದೆ ಗುರು ಇರಲೇಬೇಕು. ಒಬ್ಬ ಗುರು ಕಲಿಸಿದಾಗ, ತಿಳಿಸ್ಕೊಟ್ಟಾಗ ಅವಾಗಲೇ ನಾವು ಹೇಳಕ್ಕೆ ಶಕ್ತಿ ಇರುತ್ತೆ. ಸೊ ಇವತ್ತು ನನ್ನ ಗುರು ನನ್ನ ದೊಡ್ಡಪ್ಪನವರು ಸುರೇಶ್ ಅಂಗಡಿ ಅಂತ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೀನಿ. ಜೀವನದಲ್ಲಿ ಒಂದಷ್ಟು ಸಿಹಿನೂ ಕೂಡ ಇರುತ್ತೆ, ಕಹಿ ಕೂಡ ಇರುತ್ತೆ. ಸೊ ನಿಮ್ಮ ಜೀವನದಲ್ಲಿ ಈ ರೀತಿಯಾಗಿ ಬಿಸ್ನೆಸ್ ಸ್ಟಾರ್ಟಪ್ ಮಾಡಿದಾಗ ಒಂದು ಬ್ಯಾಡ್ ಡೇಸ್ ಆ ಥರ ಏನಾದರೂ ಇತ್ತಾ? ಏನು ತುಂಬ ಚಾಲೆಂಜಿಂಗ್ ಅನಿಸಿದೆ ಏನಾದರೂ ಇತ್ತಾ ಸಿಚುವೇಶನ್? ಬಹುಶಃ ಪ್ರತಿಯೊಬ್ಬ ಬಿಸ್ನೆಸ್ ಮನ್ಗೂ ಎವ್ರಿ ಡೇ ಇಸ್ ಅ ಚಾಲೆಂಜಿಂಗ್ ಡೇ. ಯಾಕಂತಂದರೆ ಬಿಸ್ನೆಸ್ ಸ್ಮೂತಾಗಿ ರನ್ ಮಾಡೋಕ್ಕೆ ಯಾವತ್ತೂ ಆಗಲ್ಲ. ಎವ್ರಿ ಡೇ ಇಸ್ ಅ ಚಾಲೆಂಜಿಂಗ್ ಡೇ. ಬಿಸ್ನೆಸ್ಸಲ್ಲಿ ನಾವು ಫೋಕಸ್ ಮಾಡ್ತಿರೋದು ಏನಂತಂದರೆ ಇವತ್ತು ಏನು ತಪ್ಪಾಗ್ತಾ ಇದೆ, ಇವತ್ತು ಏನು ಸರಿ ಆಗ್ತಾ ಇಲ್ಲ ಅನ್ನೋದನ್ನೇ ನಾವು ಬೆಳಗ್ಗೆ ಬರೀ ಪ್ರಾಬ್ಲಮ್ಸೇ ನಾವು ಸಾಲ್ವ್ ಮಾಡ್ತಾ ಇರ್ತೀವಿ. ಎಲ್ಲ ಚೆನ್ನಾಗಿ ನಡೆದ್ರೆ ಇಟ್ ಇಸ್ ನಾಟ್ ಕಾಲ್ಡ್ ಅ ಸಕ್ಸಸ್. ಸೊ ಎವ್ರಿ ಡೇ ಏನು ಚಾಲೆಂಜಸ್ ಬರುತ್ತೆ ಅದನ್ನು ನಾವು ಫೇಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಸ್ಟೆಪ್ ಫಾರ್ ನೆಕ್ಸ್ಟ್ ಸಕ್ಸಸ್ ಅಂತ ನಾನು ಹೇಳಕ್ ಬಯಸ್ತೀನಿ. ಓಕೆ, ನಿಮ್ಮ ಜೊತೆ ಯಾರಾದರೂ ಪಾರ್ಟ್ನರ್ಶಿಪ್ ಆಗಿ ಆ ರೀತಿ ಅದನ್ನು ಮಾಡ್ತಾ ಇದ್ದಾರಾ? ಇಲ್ಲ, ನಂದು ಮುಂಚೆಯಿಂದನೂ ಸೋಲ್ ಪ್ರೊಪ್ರೈಟರ್ಶಿಪ್ ಫರ್ಮ್ ಇದೆ. ಸೊ ನಾನು ಒಬ್ಬನೇ ಮಾಡ್ತಾ ಇದ್ದೀನಿ. ಓಕೆ, ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬಗ್ಗೆ ನಿಮ್ಮ ಒಂದು ಥಾಟ್ ಏನಿದೆ? ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕೆಟ್ಟದ್ದೇನಲ್ಲ, ಆದರೆ ಇಂಟೆನ್ಷನ್ಸ್ ಚೆನ್ನಾಗಿರಬೇಕು. ಸೊ ಯಾರೇ ಪಾರ್ಟ್ನರ್ಸ್ ಇವತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದರೂ ಕೂಡ ಇಂಟೆನ್ಷನ್ಸ್ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಆರ್ಗನೈಸೇಷನ್ ಗ್ರೋ ಆಗುತ್ತೆ, ಪ್ರಾಫಿಟಬಿಲಿಟಿ ಅರ್ನ್ ಆಗುತ್ತೆ ಅಂತ ಹೇಳಕ್ ಬಯಸ್ತೀನಿ. ಓಕೆ, ಯಾಕಂದರೆ ತುಂಬ ಸಾರಿ ನಾನು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನ ನೋಡಿದ್ದೀನಿ. ಬಹುಶಃ ವರ್ಷ 2 ವರ್ಷ ಅಥವಾ 4-5 ವರ್ಷದಲ್ಲೇ ಡಿವೈಡ್ ಆಗಿಬಿಡುತ್ತೆ. ಡಿವೈಡ್ ಆಗಿ ಅವ್ರ ಬಿಸ್ನೆಸ್ಸು ಡಿವೈಡ್ ಆಗುತ್ತೆ, ಕಸ್ಟಮರ್ಸು ಡಿವೈಡ್ ಆಗ್ತಾರೆ. ಗ್ರೋತ್ ಆಗಿರುವಂಥ ಇಂಡಸ್ಟ್ರಿ ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಬಂದುಬಿಡ್ತಾರೆ. ಸೊ ಇಟ್ ಈಸ್ ನಾಟ್ ಕಾಲ್ಡ್ ಅ ಸಕ್ಸಸ್ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸೊ ಡೆಫಿನೆಟ್ಲಿ ಇವತ್ತು ವೆದರ್ ಇಟ್ ಈಸ್ ಇಂಡಿವಿಜುವಲ್ ಫರ್ಮ್ ಆರ್ ಪ್ರೊಪ್ರೈಟರ್ಶಿಪ್ ಫರ್ಮ್, ಪೀಪಲ್ ಶುಡ್ ಹ್ಯಾವ್ ಇಂಟೆನ್ಷನ್ ಟು ಗ್ರೋ ದ ಆರ್ಗನೈಸೇಷನ್, ನಾಟ್ ಓನ್ಲಿ ಮನಿ ಮೇಕಿಂಗ್ ಆಗಬಾರ್ದು. ಸೊ ಅದನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಓಕೆ ಸರ್, ನಿಮ್ಮ ಫ್ಯೂಚರ್ ಗೋಲ್ಸ್ ಏನೇ ಇರಲಿ, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ನಿಮಗೆ. ಎಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇದು ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾರೆ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.